ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆಶ್ಚರ್ಯ ಆದರೂ ನಂಬಲೇಬೇಕು. ಧ್ರುವ ದಿನ ದಿನ ತುಂಬ ಚಿತ್ರಿಸ್ಕೊಳ್ತಾ ಇದ್ದಾನೆ. ಒಂದು ನಿಮಿಷ ಧ್ರುವ, ಆದಿತ್ಯ ನೋಡು. ಈ ದಿನಕ್ಕೋಸ್ಕರ ಎಷ್ಟು ದಿವಸದಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ಕೊನೆಗೂ ಆ ದೇವ್ರು ನಮ್ಮ ಕೈ ಬಿಡ್ಲಿಲ್ಲ. ನೀನು ಹೇಳ್ತಾ ಇರೋದು ನಿಜ ಆದಿತಿ. ಆ ದೇವರು ಧ್ರುವನ ಕಾಪಾಡ್ಬಿಟ್ಟ. ಇವತ್ತು ಡಾಕ್ಟರ್ ಬಂದಿದ್ರು, ತುಂಬ ಸ್ಪೀಡಾಗಿ ರಿಕವರಿ ಆಗ್ತಿದ್ದಾನೆ ಅಂತ ಕೂಡ ಹೇಳಿದ್ರು. ಇವತ್ತೊಂದು ವಿಷಯ ನಡೀತು ಗೊತ್ತಾ? ಯಾರ ಸಪೋರ್ಟು ಇಲ್ಲದೆ ಅವನಾಗವನೇ ಎದ್ದಿದ್ದಾನೆ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನೀನು ಅನ್ಕೊಂಡಿದ್ದು ಕನ್ಸೆಲ್ಲ ನೆರವೇರುತ್ತೆ. ಧೈರ್ಯ ತಗೋ. ಅದಕ್ಕೆ ನಾನು ಇವಾಗಲೇ ಧ್ರುವನ ನೋಡ್ಬೇಕದಕ್ಕೆ ಇವಾಗಲೇ ನಾನು ಅವನ ಜೊತೆ ಮಾತಾಡಬೇಕು. ಅದಕ್ಕೇನಂತೆ, ಮನೆಗೆ ಬಂದರೆ ಆರಾಮ್ಸೆ ನೋಡ್ಬೋದು. ಬಾ ಈಗಲೇ. ಮನೆಗೆ ಬೇಡ, ಅದಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ. ಫ್ರೀಯಾಗಿ ಕುತ್ಕೊಂಡು ಮಾತಾಡೋದಕ್ಕೂ ಆಗಲ್ಲ. ಅದು ಕರೆಕ್ಟು. ಸರಿ, ನಾನೊಂದು ಕೆಲಸ ಮಾಡ್ತೀನಿ. ಧ್ರುವನ ಆಚೆ ಕರ್ಕೊಂಡ್ಬರ್ತೀನಿ. ಆ ಪ್ಲೇಸ್ ಯಾವುದು ಅಂತ ಹೇಳಿ ನಿಂಗೆ ಮೆಸೇಜ್ ಮಾಡ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಅವನ ಎಷ್ಟು ಬೇಕಿದ್ರು ನೋಡ್ಬೋದು, ಎಂತ ಬೇಕಿದ್ರು ಮಾತಾಡ್ಬೋದು. ಓಕೆನಾ? ಹಾಂ ಅದಕ್ಕೆ ಸರಿ. ಓಕೆ, ಬಾಯ್. ಧ್ರುವ ಬಾ, ಹೊರಡೆ ಕರ್ಕೊಂಡು ಹೋಗ್ತೀನಿ. ಹುಷಾರು ಹುಷಾರು. ಆದ್ಯಾ, ಧ್ರುವನ್ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ಅಮ್ಮ, ಅದು ಧ್ರುವನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಆಚೆನಾ? ಯಾಕೆ? ಧ್ರುವಂಗೆ ಮನೇಲಿದ್ದು ಬೋರ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಹೊರಡೆ ಕರ್ಕೊಂಡು ಹೋಗೋಣ ಅಂತ. ನೋ ಆದ್ಯಾ, ಇಷ್ಟು ಬೇಗ ಧ್ರುವನ್ನ ಹೊರಗಡೆ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅನ್ಸುತ್ತೆ. ಏನಾದರೂ ಮಾಡಿ ಅವಳನ್ನ ಡೈವರ್ಟ್ ಮಾಡಬೇಕು. ಏನಾದರೂ ತೊಂದರೆ ಆಗೋ ಥರ ಪ್ಲಾನ್ ಮಾಡಬೇಕು. ಆಮೇಲೆ ನೀವು ಈಸಿಯಾಗಿ ವೇದಾಂತನ ಎದುರು ಹಾಕೋಬಹುದು. ಮನಸ್ಸು ಮಾಡಿದ್ರೆ ಮುಗಿಸ್ಲೂಬಹುದು. ಸೈನಿಕರನ್ನ ಹೊಡಿದೆ ಕೋಟೆ ಒಳಗಡೆ ಕಾಲಿಡೋದಕ್ಕಾಗಲ್ಲ. ಮೊದಲು ಆ ಅಮೂಲ್ಯನ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಅವಳ ತವ್ರ ಮನೆಗೆ ಏನಾದ್ರೂ ಪೆಟ್ಟು ಬೀಳೋ ತರ ಪ್ಲಾನ್ ಮಾಡಿ. ಅವರಪ್ಪ ಮಂಜುನಾಥ್ನ, ಅವರಮ್ಮ ಪರಿಮಳನ ನಮ್ಮ ಪ್ಲಾನ್ಗೆ ಯೂಸ್ ಮಾಡ್ಕೊಡಿ. ಆಮೇಲೆ ವೇದಾಂತ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಪರವಾಗಿಲ್ಲ ಸುಹಾಸಿನಿ, ನಿನ್ನ ತಲೆಯಲ್ಲೂ ಬುದ್ಧಿ ಇದೆ. ನೀನು ಹೇಳ್ದಂಗೆ ನನ್ನ ನೆಕ್ಸ್ಟ್ ಟಾರ್ಗೆಟು ಅಮೂಲ್ಯ ಅಪ್ಪ ಮಂಜುನೇ. ನೀನು ನಿಜವಾಗ್ಲೂ ನಡೀತಾ ಇದೆಯಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೀನು ಇಷ್ಟು ಬೇಗ ನಡೆಯೋದಕ್ಕೆ ಶುರು ಮಾಡ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಧ್ರುವ, ಆ ದೇವರು ನಿನ್ನ ಕಾಪಾಡ್ಬಿಟ್ಟ ಧ್ರುವ. ಅದಕ್ಕೆ
ಧ್ರುವ ಹುಷಾರಾಗಿದ್ದಾನೆ, ಹುಷಾರಾಗ್ಬಿಟ್ಟ. ಹೇ ಅದಿತಿ, ಯಾಕಿಷ್ಟು ಎಕ್ಸೈಟ್ ಆಗಿದೆಯಾ? ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈಗಲೇ ಧ್ರುವನ ಕರ್ಕೊಂಡೋಗಿ ಮದುವೆ ಆಗ್ಬಿಡೋಣ ಅಂತ ಅನಿಸ್ತಿದೆ. ಅದಿತಿ, ಏನು ಮಾತಾಡ್ತಿದ್ಯಾ? ಧ್ರುವ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಆಗ್ತಾನೆ, ಗ್ಯಾರಂಟಿ ಆಗ್ತಾನೆ, ಆ ನಂಬಿಕೆ ನಂಗಿದೆ. ಹಾಗಂತ ಈಗಲೇ ಎತ್ತಾಕೊಂಡು ಹೋಗ್ಬಿಡ್ತೀಯಾ? ಅದಕ್ಕಿನ್ನೂ ತುಂಬ ಟೈಮ್ ಇದೆ. ನಾವಿನ್ನೂ ತುಂಬ ಟೈಮ್ ಇಲ್ಲೇ ಇರ್ತೀವಿ. ಏನೇನು ಬ್ಯಾಲೆನ್ಸ್ ಇದೆಯೋ ಎಲ್ಲ ಮಾತಾಡ್ಕೊಳ್ಳಿ. ನಾನು ವಾಕಿಂಗ್ ಹೋಗಿ ಬರ್ತೀನಿ. ಹುಷಾರು. ಧ್ರುವ ಬಾ. ಧ್ರುವ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಯಾವಾಗ ನೋಡ್ತೀನೋ ಮಾತಾಡ್ತೀನೋ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ನರ್ಸ್ ಗೆಟಪ್ ಹಾಕ್ಕೊಂಡು ಮನೆಗೆ ಬಂದಿದ್ದು. ನಿಜ ಹೇಳಬೇಕಂದ್ರೆ ನೀನು ಬಿಟ್ಟಿರೋಕ್ಕಾಗ್ದೇನೆ ನಾನು ನಿನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ಅದೇನೂ ಆಗಲೇ ಇಲ್ಲ, ಎಲ್ಲ ಎಡ್ವರ್ಟ್ ಆಗೋಯ್ತು. ಹಾಂ, ಹಾಗೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಲಾಸ್ಟ್ ವೀಕಿನೂ ನೀನು ಹೇಗೆ ಮಾತಾಡ್ಸೋದು, ಹೇಗೆ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನು ಚೆನ್ನಾಗಿದ್ದಿದ್ದರೆ ಎಲ್ಲರೂ ಆಚೆ ತಿರ್ಗಾಡ್ಕೊಂಬರ್ಬೋದು ಅಂತಲೂ ಯೋಚನೆ ಮಾಡಿದೆ. ಅದು ಮೋಸ್ಟ್ಲಿ ಆ ದೇವ್ರಿಗೆ ಕೇಳಿಸಿದೆ ಅಂತ ಅನ್ಸುತ್ತೆ. ನೋಡು ಎಷ್ಟು ಬೇಗ ನೀನು ಎದ್ದು ಓಡಾಡೋ ಹಾಗೆ ಮಾಡಿದ್ದಾರೆ ಅಲ್ವಾ? ಧ್ರುವ, ನನ್ಗೆ ಅರ್ಥ ಆಯ್ತು. ಆ ಮನೆ ಹಳಿ ಸುಹಾಸಿನಿ ನಿಂಗೆ ಇನ್ನೂ ತೊಂದರೆ ಕೊಡ್ತಿದ್ದಾಳ? ಆ ಹೆಂಗಸು ನಮ್ಮಮ್ಮ ಅಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ರು ನೀವು ಅದನ್ನು ನಮಗೆ ಹೇಳಿರಲಿಲ್ಲ. ಅದನ್ನ ಸೈಡ್ಗೆ ಇಡೋಣ. ಆದರೆ ನಾನು ಕೇಳ್ತಿರೋದೇನು ಅಂದರೆ, ಆ ಟೇಪಲ್ಲಿ ನಮ್ಮ ಒರಿಜಿನಲ್ ಅಮ್ಮನ ಬಿಟ್ಟು ಈ ಹೆಂಗ್ಸ್ ಮುಖ ಹೇಗೆ ಬಂತು? ತೇಜಸ್ಗೆ ಟೇಪ್ ವಿಷಯ ಹೇಗೆ ಗೊತ್ತಾಯಿತು? ತೇಜಸ್ಗೆ ನಮ್ಮ ಫ್ಯಾಮಿಲಿ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು? ಇದೆಲ್ಲ ನೀವೇ ತಾನೇ ಆ ತೇಜಸ್ ಕೇಳಿರೋದು? ಆ ಹೆಂಗಸು ಈ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ನೀವು ತೇಜಸ್ ಹೇಳಿ ಎಲ್ಲ ಪ್ರಿಪೇರ್ ಆದ್ಮೇಲೆ ತಾನೇ ಅವರನ್ನ ಕರೆಸಿರೋದು. ನಮ್ಮ ಮನೇಲಿ ಏನೇನಾಗ್ತಿದೆ ಪಿನ್ ಟು ಪಿನ್ ಎಲ್ಲ ವಿಷಯನೂ ಹೇಳಿರೋದು ಆ ತೇಜಸ್ಗೆ ನೀವೇ ತಾನೇ? ಮದರ್ ಇಂಡಿಯಾ ಏನಾಯ್ತು? ನೋಡು ವಿಕ್ರಾಂತ್, ನಿನಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಯಾರ್ಯಾವ್ದೋ ಮಾತು ಕೇಳ್ಕೊಂಡು ನನ್ನ ಮೇಲೆ ಡೌಟ್ ಪಟ್ರೆ ಏನು ಯೂಸ್ ಇಲ್ಲ. ನಾನು ಹೊರಡ್ಬೇಕು. ಒಂದ್ ನಿಮಿಷ ಮದರ್ ಇಂಡಿಯಾ, ನಾನು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ದಾರಿ ಬಿಡು. ಗೊತ್ತಿರೋದಕ್ಕೆ ಕೇಳ್ತಿರೋದು, ಬಟ್ ನಮ್ ಪ್ರಶ್ನೆಗೂ ಆನ್ಸರ್ ಮಾಡಿ ಹೋಗಿಯಲ್ಲ. ಆಮೇಲೆ ಈ ದಾರಿ ನಿಮ್ದೇ ದಾರಿ. ವಿಕ್ರಾಂತ್, ಇನ್ಮೇಲೆ ಈ ಮನೆಯಲ್ಲಿ ಯಾರು ಈ ವಿಷಯ ಮಾತಾಡಬಾರ್ದು ಅಂತ ವೇದಾಂತ್ ಹೇಳಲಿಲ್ವಾ? ನೀನ್ ಹೀಗೆ ಆಡ್ತಾ ಇದ್ರೆ ನಾನು ವೇದಾಂತ್ ಹತ್ರ ಹೇಳ್ಬೇಕಾಗತ್ತಷ್ಟೇ. ಬಿ ಕೇರ್ಫುಲ್. ಹಾಗಾದ್ರೆ ನೀವು ನಮ್ಮಿಂದ ಸತ್ಯ ಮುಚ್ಚಿಡ್ತಿದ್ದೀರಾ ನಂಗಾಯ್ತು. ಪರವಾಗಿಲ್ಲ, ಅದೆಷ್ಟು ದಿನ ಮುಚ್ಚಿಡ್ತೀರಾ ಅಂತ ನಾನು ನೋಡ್ತೀನಿ. ಯಾವತ್ತಿದ್ರೂ ನಿಮ್ ಬಂಡವಾಳ ಬಯಲಾಗ್ಲೇಬೇಕು. ಅದಿತಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಅದಿತಿ, ಧ್ರುವ ಎಲ್ಲಿಗೆ ಹೇಗೆ ಬಂದ? ಅದನ್ನು ಯಾರು ಕರ್ಕೊಂಡ್ ಬಂದಿದ್ದು?
ಏ ನಿನ್ನೆ ಕಣೆ ಕೇಳ್ತಿರೋದು. ರಾಜಣ್ಣನ ಯಾರು ಕರ್ಕೊಂಬಂದ್ರು? ನೀನೇನು ಮಾಡ್ತಿದ್ದೆ ಪಾರ್ಕಲ್ಲಿ? ಅಣ್ಣ, ಅಮ್ಮು, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅದನ್ನ ನಾನು ಕೇಳಬೇಕಾದ್ಯಾ? ನೀವ್ಯಾಕೆ ಕೇಳಿದ್ದೀರಾ? ಧ್ರುವನ್ ಹೇಗೆ ಕರ್ಕೊಂಡು ಬಂದ್ರಿ? ಅಣ್ಣ, ಅದು ಧ್ರುವನ ವಾಕಿಂಗಿಗೆ ಕರ್ಕೊಂಡು ಬಂದಿದ್ದೆ. ಅದಿತಿ ಇಲ್ಲೇ ರೋಡಲ್ಲಿ ಪಾಸ್ ಆಗ್ತಾ ಇದ್ಲು. ಧ್ರುವನ್ ನೋಡ್ಕೊಳಕ್ಕೆ ಅದಿತಿ ಇದ್ಲು ಅಲ್ವಾ, ಅದಕ್ಕೆ ನಾನು ಇಲ್ಲೇ ವಾಕ್ ಮಾಡ್ತಾ ಇದ್ದೆ. ಅದ್ಯಾ, ವಾಟ್ಸ್ ರಾಂಗ್ ವಿತ್ ಯು? ತಲೆ ಕೆಟ್ಟಿದ್ಯಾ? ಧ್ರುವನ್ ಎಲ್ಲೋ ಹೊರಗಡೆ ಕರ್ಕೊಂಡು ಬರಬಾರ್ದು ಅನ್ನೋ ನಿನಗೆ ಗೊತ್ತಿಲ್ವಾ? ಅದು ನೀವೇ ಕರ್ಕೊಂಡ್ ಬಂದಿದ್ದೀರಲ್ಲ. ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತು ತಾನೆ. ಅವನ ಆಚೆ ಬಂದಾಗಲೇ ಅವನಿಗೆ ತೊಂದರೆ ಆಗುತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ಬರ್ತೀನಿ. ಹಾ ಹಾ, ಹೊರಟೆ ಈಗ ತಾನೆ. ಅಯ್ಯೋ ರೀ, ಏನಾಯ್ತು? ನೋಡ್ಕೊಂಡು ನಡೆಯೋದಲ್ವಾ? ನೋವಾಯ್ತೇನ್ರಿ? ನೀವು ಹೇಳ್ಕೊಳ್ಳೋದು ಇಲ್ಲ. ನನಗೇನು ಆಗಿಲ್ಲ ಪರಿ. ಅಯ್ಯೋ ಸುಮ್ಮನೆ ಇರ್ರಿ, ನೀವು ನೋವಾದರೂ ಹೇಳ್ಕೊಳ್ಳಲ್ಲ. ಹೊರಡೋ ಅವಸರದಲ್ಲಿ ನೆಲ ನೋಡಲಿಲ್ಲ, ಅದಕ್ಕೆ ಎಡವುದೆ. ನೀನು ಇಷ್ಟಕ್ಕೆಲ್ಲ ಯಾಕೆ ಗಾಬರಿ ಆಗ್ತಾ ಇದೆಯಾ? ಆರಾಮಾಗಿರೋ, ನನಗೇನು ಆಗಿಲ್ಲ. ಇಲ್ಲ ರೀ, ನೀವು ಯಾವತ್ತೂ ಎಡವುದವರೇ ಅಲ್ಲ. ಯಾವತ್ತೂ ಎಡವುದೇ ಇರೋನು ಇವತ್ತು ಎಡವಬಾರ್ದು ಅಂತ ಏನು ಇಲ್ವಲ್ಲ. ನಡೆಯೋ ಮನುಷ್ಯ ತಾನೇ ಎಡಬೋದು. ನೀನು ಧೈರ್ಯವಾಗಿರು, ನನಗೇನು ಆಗಿಲ್ಲ. ನಿಮ್ಗೇನು ಅರ್ಥ ಆಗಲ್ಲ. ಒಂದು ನಿಮಿಷ ಇರಿ, ನಾ ಬರ್ತೀನಿ. ಈಗ ಈ ಕಡೆ ಕೆಟ್ಟ ಕಣ್ಣು, ನೇರ್ ಕಣ್ಣು, ಹಾದಿಲೋ ಕರ್ಕೊಂಡು, ಬೀದಿಲೋ ಕರ್ಕೊಂಡು ಎಲ್ಲ ಪಟ್ಟನ್ ಸಿಡ್ದೋಗ್ಲಿ, ಪಟ್ಟನ್ ಸಿಡ್ದೋಗ್ಲಿ. ಅಲ್ಲಿ ತುತ್ತು ಏನ್ ಪರಿ ಇದು ನಿಂದು ಹುಚ್ಚಾಟ? ಈಗ ದೃಷ್ಟಿ ತೆಗಿಯುವಂಥದ್ದು ಏನಾಗಿದೆ? ತುತ್ತು ಅನ್ನಿ. ನೀವು ಎಡವಿದ್ ನೋಡಿದ್ರೆ ಮನ್ಸಿಗೆ ಯಾಕೋ ಒಂಥರ ಆತಂಕ ಆಗ್ತಾ ಇದೆ. ಇದಕ್ಕೆ ಮುಂಚೆ ಯಾವತ್ತೂ ಈ ಥರ ಆಗಿರಲಿಲ್ಲ ರೀ. ಆದರೆ ಇವತ್ತು ಯಾಕೆ ಹೀಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ ಪರಿ. ಸದ್ಯಕ್ಕೆ ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಮನೆ ಕಟ್ಟೋದಕ್ಕೆ ಲೋನ್ ವಿಷಯಕ್ಕೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ನಾಡಿದ್ದು ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಲೋನ್ ಸ್ಯಾಂಕ್ಷನ್ ಮಾಡೋಣ ಅಂತ ಹೇಳಿದ್ದಾರೆ. ಲೋನ್ ಸ್ಯಾಂಕ್ಷನ್ ಆಗ್ತಿದ್ದ ಹಾಗೆ ಪಾಯ ಹಾಕೋದಕ್ಕೆ ಶುರು ಮಾಡ್ಕೊಬಿಡ್ಬಹುದು. 5-6 ತಿಂಗಳಲ್ಲಿ ಮನೆ ಕೆಲಸನ ಮುಗಿಸ್ಬಿಡ್ಬಹುದು ಅನಿಸುತ್ತೆ. ನೀವು ಹೇಳ್ತಿರೋದೇನೋ ನಿಜ ರೀ. ಒಂದಷ್ಟು ದಿನದ ಹಿಂದೆ 10 ರೂಪಾಯಿಗೂ ಪರದಾಡ್ತಾ ಇದ್ವಿ. 2 ಹೊತ್ತು ಊಟ ಮಾಡಿ 1 ಹೊತ್ತು ಉಪವಾಸ ಮಲಗ್ತಾ ಇದ್ವಿ. ಆದರೆ ಈಗ ಸ್ವಂತ ಮನೆ ಕಟ್ಟಿಸ್ಬೇಕು ಅಂತ ಓಡಾಡ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಿದೆ. ಆ ದೇವರು ನಮಗೆ ಇಷ್ಟು ಬೇಗ ಮನೆ ಕಟ್ಟಿಸೋ ಶಕ್ತಿ ಕೊಟ್ಟನಾ ಅಂತ ಅನ್ನಿಸ್ತಾ ಇದೆ. ಅದೇನೇ ಆಗಿರಲಿ ರೀ, ನಾವು ಮನೆ ಕಟ್ಟಿಸ್ತಿದ್ದೀವಿ ಅಂತ ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳದಿರೋ ಹಾಗಾಗಲಿ. ಹಾಗೆಲ್ಲ ಏನೂ ಆಗಲ್ಲ ಪರಿ. ದೇವರ ಆಶೀರ್ವಾದ ಇದ್ರೆ ನಾವು ಖಂಡಿತ ಮನೆ ಕಟ್ಟಿಸ್ತೀವಿ. ಓ ಬನ್ನಿ ಮಂಜವ್ರೆ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಂದು ವಿಷಯ ಕೇಳ್ಪಟ್ಟೆ, ನೀವು ಮನೆ ಕಟ್ಟಿಸ್ತಾ ಇದ್ದೀರಂತೆ? ಹೌದು ಸರ್, ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವಾಗ ಕಟ್ಟಿಸ್ತೀನಿ ಅಂತ ಗೊತ್ತಿಲ್ಲ. ತಲೆ ಕಟ್ಸ್ಕೊಬೇಡಿ ಮಂಜವ್ರೆ, ಕಟ್ಟಿಸ್ತೀನಿ ಅಂದ್ಮೇಲೆ ಆದಷ್ಟು ಬೇಗ ಕಟ್ಟಿಸ್ತೀರಾ. ನಮ್ಮಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಿ, ಖಂಡಿತವಾಗೂ ಮಾಡೋಣ. ಅಗತ್ಯ ಬಿದ್ದರೆ ಖಂಡಿತ ಕೇಳ್ತೀನಿ ಸರ್. ಅಂದ ಹಾಗೆ ನೀವು ನಿಮ್ಮ ಮಗಳ ಮದುವೆ ಮಾಡ್ಬೇಕಂತ ಹೇಳಿದ್ರಲ್ಲ? ಹಾಂ ಸರ್, ಹೇಳಿದ್ದೆ. ಆದರೆ ಅವಳು ಇನ್ನೂ ಓದ್ತಾ ಇದ್ದಾಳೆ. ಸದ್ಯಕ್ಕೆ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೇದು, ಹಾಗೆ ಮಾಡಿ. ಹಾಂ ಮಂಜವ್ರೆ, ನಿಮ್ಗೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ.
ಇವ್ರದ್ದೊಂದು ಲಗೇಜ್ ಗಾಡಿ ಇದೆ, ಇವ್ರು ನನಗೆ ತುಂಬ ಬೇಕಾಗಿರೋರು. ಅದರೊಳಗೆ ಇಂಪಾರ್ಟೆಂಟ್ ಗೂಡ್ಸ್ ಇದೆ, ಅದು ನಾಳೆ ಬೆಳಗ್ಗೆ ಮಲ್ಲಿಗೆಪುರಕ್ಕೆ ತಲುಪಿಸ್ಬೇಕು. ಅದಕ್ಕೆ ಇವತ್ತೊಂದು ದಿನ ಇವ್ರ ಗಾಡಿನ ನಿಮ್ಮ ಮನೆ ಮುಂದೆ ನಿಲ್ಲಿಸ್ಬೋದಾ? ಇವತ್ತು ಇಲ್ಲಿ ನಮ್ಮ ಗಾಡಿಗಳಿಗೆ ಜಾಗ ಸಾಕಾಗ್ತಾ ಇಲ್ಲ, ಹಾಗಾಗಿ ಇವತ್ತೊಂದು ದಿನ ನಿಮ್ಮ ಮನೆ ಹತ್ರ ನಿಲ್ಲಿಸ್ಬೋದಾ? ಬೆಳಿಗ್ಗೆ ಬೇಗ ತಗೊಂಡೋಗ್ಬಿಡ್ತಾರೆ. ಪರವಾಗಿಲ್ಲ ಸರ್, ನಿಲ್ಲಿಸ್ಬೋದು. ಥ್ಯಾಂಕ್ಸ್ ಮಂಜು ಅವರೇ, ನಿಮ್ಮಿಂದ ತುಂಬ ಸಹಾಯ ಆಯಿತು. ನಾನು ನೀನು ಒಟ್ಟಿಗೆ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ನಿನಗೆ ವೆಕೇಷನ್ಸ್, ಹನಿಮೂನ್ ಇಂಪಾರ್ಟೆಂಟ್ ಅನ್ನೋದಾದರೆ ಐ ಆಮ್ ಸಾರಿ ಅಮೂಲ್ಯ. ನಾನು ನಿನಗೆ ಇಲ್ಲ ವೇದಾಂತ್, ಸಾರಿ. ನಾನು ಅವಳ ಮಾತು ಕೇಳಿಕೊಂಡು ನಿನಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಮದುವೆ ಆಗಿ 1 ವರ್ಷ ಆದರೂ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವಿಬ್ಬರು ತುಂಬ ಸಂತೋಷವಾಗಿದ್ದೀವಿ, ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ಯಾ. ಅವಳ ಮಾತು ಕೇಳಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಫ್ರೆಂಡೇ ನಮ್ಮಿಬ್ಬರ ಮಧ್ಯೆ ತಂದಿಡ್ತಾಳೆ ಅಂದರೆ ಅವಳ ನಂಬರೇ ಬೇಕಾಗಿಲ್ಲ. ಅವಳ ನಂಬರ್ನ ಈಗಲೇ ಡಿಲೀಟ್ ಮಾಡಿಬಿಡ್ತೀನಿ. ಅಮೂಲ್ಯ, ಇಷ್ಟಕ್ಕೆಲ್ಲ ಯಾಕೆ ಇಷ್ಟು ಮಾಡ್ಕೊಳ್ತೀಯ? ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಸುತ್ತಮುತ್ತ ಈ ಥರ ಜನಗಳಿರಬೇಕು, ಆಗಲೇ ನಾವು ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ. ನೋಡು, ಅಪ್ಪನಿಗೆ ಏನೂ ಆಗಿರೋದಿಲ್ಲ, ಅವರು ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿರ್ತಾರೆ. ನೀನೇನು ಹೆದರ್ಕೋಬೇಡ, ಬೆಳಗ್ಗೆ ಮಾತಾಡೋಣ. ಈಗ ಮಲ್ಕೊ. ಇಲ್ಲ ವೇದಾಂತ್, ನಂಗೆ ಈ ಥರ ಕನಸೆಲ್ಲ ಯಾವತ್ತೂ ಬಿದ್ದೇ ಇಲ್ಲ. ನಂಗೆ ಯಾಕೂ ತುಂಬ ಭಯ ಆಗ್ತಿದೆ. ಈಗಲೇ ಅಪ್ಪನ ಹತ್ರ ಮಾತಾಡ್ಬೇಕು ನಾನು. ಬಚಾರಿ, ಪ್ಲೀಸ್ ಹೇಳೋದನ್ನ ಅರ್ಥ ಮಾಡ್ಕೊ. ಕನ್ಸಿಗೆ ಯಾರಾದರೂ ಇಷ್ಟೊಂದು ಹೆದರ್ಕೊಳ್ತಾರ ಹೇಳು? ನೀನು ಸುಮ್ಮನೆ ಗಾಬರಿ ಆಗಿರೋದಂದೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಅವರಿಗೂ ಗಾಬರಿ ಮಾಡ್ತೀವಿ. ಪರಿಯಮ್ಮನೂ ಗಾಬರಿ ಆಗ್ತಾರೆ. ಏನೂ ಆಗಿರೋದಿಲ್ಲ, ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಫೋನ್ ಮಾಡೋಣ. ನಾಳೆ ಅಪ್ಪನ ಹುಡ್ತಾ ಬರ್ತಾನೆ. ಇಲ್ಲ ವೇದಾಂತ್, ನನ್ನಿಂದ ಆಗ್ತಿಲ್ಲ. ನಂಗೆ ಅಪ್ಪನ ಜೊತೆ ಈಗಲೇ ಮಾತಾಡಬೇಕು ಅಂತ ಅನಿಸ್ತಿದೆ. ಅವ್ರೇನೋ ತೊಂದರೆನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಕನ್ಸಲ್ಲಿ ಪಾಪ ಎಷ್ಟು ಕಷ್ಟಪಡ್ತಿದ್ರು ಗೊತ್ತಾ? ಅವರು ವೇದಾಂತ್ ಕಾಪಾಡು ಅಂತ ಕೂಗಿದ್ದನ್ನು ಕೇಳಿಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ವೇದಾಂತ್ ಪ್ಲೀಸ್ ಅಪ್ಪನ ಜೊತೆ ಈಗಲೇ ಮಾತಾಡಬೇಕು, ಇಲ್ಲಾಂದ್ರೆ ನಂಗೆ ಸಮಾಧಾನ ಇಲ್ಲ. ವೇದಾಂತ್, ನೀನು ಯಾಕೆ ಇಷ್ಟೊಂದು ಹೆದರ್ಕೊಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ಬೆಳಗ್ಗೆ ಎದ್ದು ಬರ್ಡೇ ವಿಶ್ ಮಾಡ್ಬೋದಲ್ಲ, ಈಗ ಮಲ್ಕೋ. ವೇದಾಂತ್ ಹೇಳಿದ್ನಲ್ಲ, ನಂಗೆ ಮಾತಾಡೋರ್ಗೂ ಸಮಾಧಾನ ಇಲ್ಲ ಅಂತ. ಈಗ ಹೇಗಿದ್ರು ಗಂಟೆ 12 ಆಗಿದೆ ಅಲ್ವಾ? ವಿಶ್ ಮಾಡೋ ನೆಪದಲ್ಲಿ ಕಾಲ್ ಮಾಡಿದ್ರೆ ಅವ್ರಿಗೂ ಅನುಮಾನ ಬರಲ್ಲ. ಈಗಲೇ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಸ್ಪೀಕರ್ ಹಾಕು, ನಾನು ವಿಶ್ ಮಾಡ್ತೀನಿ. ರೀ, ಯಾವುದೋ ಫೋನ್ ರಿಂಗ್ ಆಗ್ತಿದೆ, ನೋಡ್ಬಾರ್ದಾ? ನೋಡ್ರಿ, ಫೋನ್ ಬರ್ತಾರೆ. ಇಷ್ಟೊತ್ತಲ್ಲಿ ಯಾರಪ್ಪ ಫೋನ್ ಮಾಡ್ತಾ ಇರೋದು? ಪರಿ, ಅಮ್ಮು ಫೋನ್ ಮಾಡ್ತಾ ಇದ್ದಾಳೆ. ಅಯ್ಯೋ, ಇಷ್ಟೊತ್ತಲ್ಲಿ ಅಮ್ಮ ಫೋನ್ ಮಾಡ್ತಿದ್ದಾಳ? ಅದೇನು ಅಂತ ಕೇಳಿ. ಹಲೋ, ಹ್ಯಾಪಿ ಬರ್ಡೇ ಅಪ್ಪ. ನೀವು ಇದಕ್ಕ ಫೋನ್ ಮಾಡಿದ್ದು? ಅಪ್ಪ, ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಹೌದು ಅಪ್ಪ, ನೀವು ಯಾವಾಗಲೂ ಹೀಗೆ ಇರಬೇಕು. ನೀವೆಲ್ಲರೂ ನನ್ನ ಜೊತೆಯಲ್ಲಿದ್ದರೆ ಸಾಕಪ್ಪ, ನಾನು ಖಂಡಿತ ಸಂತೋಷವಾಗಿರ್ತೀನಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಪ್ಪ, ಡೋಂಟ್ ವರಿ. ಅಮ್ಮೋ, ನೀನು ಮಾತಾಡೋದಿಲ್ಲ ನನಗೆ ಕೇಳಿಸ್ತಾ ಇದೆ ಕಣೆ. ನೀನು ಇದಕ್ಕೆ ಫೋನ್ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಸುಮ್ಮನಿದ್ದೆ ಅಷ್ಟೆ. ಇಲ್ಲಮ್ಮ, ಬೇರೆ ಕಾರಣನೂ ಇದೆ. ಬೇರೆ ಕಾರಣ ಇದೆಯಾ ಅಮ್ಮು? ನೀನೇನಾದರೂ ನಿಮ್ಮ ಅಪ್ಪನ ಬಗ್ಗೆ ಕೆಟ್ಟ ಕನ್ಸ್ಕೊಂಡ್ಯಾ?
ರಜಾ ಈ ಥರ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೊಳ್ಬೇಡ. ಇವತ್ತಿನ ಮೀಟಿಂಗ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಯಾಕೆ? ಅದು ಇವತ್ತು ಮಾವನ್ ಬರ್ಡೇ ಅಲ್ವಾ, ನಾವೆಲ್ಲರೂ ಅವ್ರ ಜೊತೆ ಇದ್ರೆ ಪಾಪ ಖುಷಿ ಆಗ್ತಾ ಇದ್ರು ಅಂತ ಹೇಳಿದೆ. ಆಯ್ತು ಬೇಡ ಬಿಡು ರಜಾ, ನೀನ್ ಹೇಳಿದ್ದೆ ಫಿಕ್ಸು. ಬೇಡ ಅಂತಲ್ಲ ವಿಕ್ರಾಂತ್, ವರ್ಕ್ ಇಸ್ ಇಂಪಾರ್ಟೆಂಟ್. ಹೌದು ಹೌದು. ಹಲೋ, ಹೇಳಿಕಂತ. ಗುಡ್ ಮಾರ್ನಿಂಗ್ ಬಾಸ್. ಅದು ಇವತ್ತಿನ ಮೀಟಿಂಗ್ಸ್ ಏನ ಕ್ಯಾನ್ಸಲ್ ಮಾಡ್ಬೋದಾ ಅಂತ ಚೆಕ್ ಮಾಡು ಅಂತ ಹೇಳಿದ್ರಿ. ಶ್ಯೂರ್ ಆಗಂತ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ಬಾಸ್, ಅದು 2 ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೋದು, ಆದ್ರೆ ಆ ಗುಪ್ತಾ ಅಂಡ್ ವೈಫ್ ಗುಪ್ತಾ ಅಂಡ್ ಸನ್ಸ್ದು ಕಂಪನಿ ಮೀಟಿಂಗ್ ಇದೆಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಹೌದಾ? ಯಾಕೆ? ಆ ಗುಪ್ತಾ ಅಂಕಲ್ಲು ವಾಟ್ ಅಂಕಲ್? ಸಾರಿ ಬಾಸ್, ಫ್ಲೋ ಅಲ್ಲಿ ಬಂದ್ಬಿಡ್ತು. ಗುಪ್ತಾ ಸರ್ ಆಕ್ಚುಲಿ ನ್ಯೂಯಾರ್ಕ್ ಹೋಗ್ತಾ ಇದಾರಂತೆ ಇವತ್ತು ಮಧ್ಯಾಹ್ನ. ಹೋದ್ರೆ ಇನ್ನೊಂದು 15 ದಿವಸ ಬರಲ್ವಂತೆ. ಅದಕ್ಕೆ ಆ ಮೀಟಿಂಗು ಮಾಡೋದು ಇವತ್ತು ತುಂಬಾ ಇಂಪಾರ್ಟೆಂಟು. ಓಕೆ ಸರಿ, ಇನ್ನೊಂದು ಹಾಫ್ ಅನ್ ಅವರ್ ಆಫೀಸಲ್ಲಿ ಇರ್ತೇನೆ. ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಇತ್ತು. ಹೇಳ್ರಿ. ಆದಷ್ಟು ಬೇಗ ನಂದು ಮೀನುದು ಮದುವೆ ಮಾಡಿಸ್ಬಿಡಿ ಬಾಸ್. ಇನ್ನೇನು ಅವ್ರ ಅಪ್ಪಂದು ಬರ್ಡೇ ಹತ್ರ ಬರ್ತಾ ಇದೆ, ನಮ್ಮ ಮಾವಂಗೆ ಗಿಫ್ಟ್ ಕೊಡ್ಬೋದು. ಸೂಪರ್, ಮೀನು ಜೊತೆ ಯಾವಾಗ್ಲೂ ಇರ್ಬೋದು. ಶ್ರೀಕಾಂತ, ಫೋನ್ ಇಡ್ರಿ. ಎಲ್ರೂ ಮದುವೆ ಆಗಿ ಮಾವನ್ ಬರ್ಡೇ, ಅತ್ತೆ ಬರ್ಡೇ, ಆ ಬರ್ಡೇ, ಈ ಬರ್ಡೇ ಅನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕತ್ತೆಗೆ ವಯಸ್ಸಾದ್ರು ಬರೀ ಮೀಟಿಂಗ್ ಪ್ಲಾನ್ ಮಾಡ್ಕೊಂಡೇ ಇದ್ದೀನಿ. ಏನು ಮಾಡಕ್ಕಾಗಲ್ಲ, ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿರೋದು. ಕಾಂತ ನಡೆ. ರಜಾರಿ, ಇವತ್ತು ಫಾರ್ಚುನೇಟ್ಲಿ 2 ಮೀಟಿಂಗ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಇದೊಂದೇ ಒಂದು ಮೀಟಿಂಗ್ ಇದೆ. ಇದನ್ನ ಮುಗಿಸಿ ಮಧ್ಯಾಹ್ನಷ್ಟೊಳಗೆ ನಿಮಗೆ ಲಂಚ್ ಜಾಯ್ನ್ ಆಗಿ, ಓಕೆನಾ? ಅಲ್ವಾ ವಿಕ್ರಾಂತ್? ಎಸ್ ಎಸ್ ಅಗ್ರಜಾ. ರೌಡಿನಲ್ಲಿ ನಾವು ಮಧ್ಯಾಹ್ನ ಊಟದಷ್ಟೊಳಗೆ ಅಲ್ಲಿರ್ತೀವಿ. ಸರಿನಪ್ಪ, ಹಾಗೆ ಮಾಡಿ. ನಾನು ದೇವ್ರಿಗೆ ಮುಂದಾರ್ತಿ ಮಾಡಿ ಡ್ಯೂಟಿಗೆ ಹೋಗ್ತೀನಿ. ನಾನು ಒಂದು ಅರ್ಧ ದಿವಸ ರಜೆ ಹಾಕ್ಕೊಂಡು ಬರ್ತೀನಿ. ಅಪ್ಪ, ಇವತ್ತು ನೀವು ಡ್ಯೂಟಿಗೆ ಹೋಗೋ ಹಾಗಿಲ್ಲ. ಯಾಕಪ್ಪ? ಅಪ್ಪ, ಇವತ್ತು ನೀವು ಆಫೀಸ್ಗೆ ಹೋಗೋದಿಕ್ಕೆ ಆಗೋದಿಲ್ಲ. ನಿಮಗೆ ಇಡೀ ದಿನ ರಜಾ ಬೇಕು ಅಂತ ನಿಮ್ಮ ಸೂಪರ್ವೈಸರ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಾಗಿದೆ. ಇವತ್ತು ನೀವು ಹಾಯಾಗಿ ಎಲ್ಲ ಜೊತೆ ಮನೇಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮಕ್ಕಳ, ನೀವು ಮಾತಾಡ್ತಾ ಇರಿ. ಪಾಪ ಅವಳು ಒಬ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಏನಾದ್ರು ಸಹಾಯ ಬೇಕಾಗಿ ಹೇಳ್ತೀನಿ. ಅಪ್ಪ ಒಂದು ನಿಮಿಷ, ನೀವು ಅಮ್ಮನ ಮುಂದೆ ಇವತ್ತು ಈ ತರ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಏನ್ ಪರಿ ಹಾಗೆ ನೋಡ್ತಾ ಇದೀಯಾ? ನಾನು ನಿನ್ನ ಗಂಡ ರಿಟೈರ್ಡ್ ಕಂಡಕ್ಟರ್ ಮಂಜುನಾಥ. ಬಹಳ ದಿನಗಳ ಮೇಲೆ ನೀವು ಈ ಥರ ಪಂಚೆ ಶಲ್ಯ ಎಲ್ಲ ಹಾಕೊಂಡು ಬಂದಿದ್ದು ನೋಡಿ
ನನ್ನ ಕಣ್ಣೇ ತಾಕೋ ಹಾಗಿದೆ ರೀ, ತುಂಬ ಚೆನ್ನಾಗಿ ಕಾಣ್ತಿದ್ದೀರ. ಏನ್ರಿ ನನ್ನ ಗಂಡನ್ನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀರಾ? ಏನೂ ಇಲ್ಲ ಕಣೆ ಪರಿ. ಏನೂ ಇಲ್ಲಮ್ಮ, ಇವತ್ತು ಅಪ್ಪನ ಬರ್ತ್ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಲಿ ಅಂತ ಅಷ್ಟೇ. ರೇ ಮಹೇಶ್ ಅವರೇ, ನಾವು ಬರ್ತಾ ಇರೋದು ಅವ್ನಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ತಾನೆ? ಇಲ್ಲ ಸರ್. ಗೊತ್ತಾಗಬಾರ್ದು. ಗೊತ್ತಾದರೆ ತಪ್ಪಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಇಲ್ಲ ಸರ್. ಸರಿ ಬರ್ರಿ ಹೋಣ. ಬೇಗ ಬಾರಿ, ಎಷ್ಟೊತ್ತೆ? ಏಯ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಏನೇ ಸಮಾಧಾನ ಮಾಡ್ಕೊಳ್ಳೋದು? ಅವಾಗ ಕಾತ್ ಸಾಕಾಯ್ತು. ಈಗ ಅವ್ಳು ಬರ್ಲಿಲ್ಲ ಅಂದ್ರೆ ನಾನೇ ಕೇಕ್ ತಿನ್ಬಿಡ್ತೀನಿ ಅಷ್ಟೇ. ವೇದಾಂತ್ ಭಾವನ್ ಜೊತೆ ಮಾತಾಡ್ತಾ ಇದ್ದಾಳೆ, ತಡಿಯೇ. ಏಯ್ ಚಿಕ್ಕೋಳ್ ತರ ಇರೋ ಹಿಂಗೆ ಆಡ್ತಿದ್ರೆ ಕುತ್ತಿ ಮೇಲೆ ಕಾಲೇಜ್ ಪಟ ಅಂತ ತುಳ್ದಾಕ್ಬಿಡ್ತೀನಿ ಅಷ್ಟೇ. ಅಂಜು, ಅದಿತಿ, ಸ್ವಲ್ಪ ತಾಳ್ಮೆ ಇರಲಿ, ಅಮ್ಮ ಬರ್ತಾಳೆ. ಬೇಗ ಬಾರೆ, ಇಲ್ಲ ಅಂದ್ರೆ ಅಪ್ಪನ ಹತ್ರ ಕೇಕ್ ಕಟ್ ಮಾಡಿಸ್ಬಿಡ್ತೀನಿ ನೋಡು. ಏಯ್ ಏನೋ ಸುಮ್ಮನೆ. ಏಯ್ ಏನ್ರಿ ನಿಮ್ದು? ಬನ್ನಿಪ್ಪ, ಸಾರಿ, ಕೇಕ್ ಕಟ್ ಮಾಡಿ. ಈ ಅಲಂಕಾರ, ಈ ಕೇಕು, ತುಂಬ ದಿನಗಳಾದಮೇಲೆ 4 ಮಕ್ಕಳು ಒಟ್ಟಿಗೆ ಮನೇಲಿದ್ದೀರಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನನ್ನ ವಯಸ್ಸು ಇದ್ದಕ್ಕಿದ್ದ ಹಾಗೆ 60ರಿಂದ 16 ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಅಪ್ಪ, ಆಗ ನಾನಿನ್ನ ಹುಟ್ಟೇ ಇರಲಿಲ್ಲ. ಅಷ್ಟೊಂದು ಹಿಂದಕ್ಕೆ ಹೋಗ್ಬೇಡಿ, ನಾನು ಸ್ವಲ್ಪ ಮುಂದಕ್ಕೆ ಬನ್ನಿ. ರೇ ಚೆಕ್ ಮಾಡ್ರಿ. ರೀ, ಭಾವುಕರಾಗ್ತಿದ್ದೀರಿ. ಬನ್ನಿ, ಸಂತೋಷವಾಗಿ ಕೇಕ್ ಕಟ್ ಮಾಡಿ.